ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಬಹಳ ನಾಜೂಕಾಗಿ ಉಪಮುಖ್ಯಮಂತ್ರಿಗಳ ಕೈಲಿ ಉತ್ತರವನ್ನ ಬಹಳ ಸೊಗಸಾಗಿ ಕೊಡಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ಅನುದಾನವನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಬಂದಂತ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಂತ ಸಮಯದಲ್ಲಿ ಎಲ್ಲ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ನಂಬರ್ 1 ಆಗಿ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಕೆಲಸ ಆದಂಥ ಎಲ್ಲ ಕಾಮಗಾರಿಗಳು ಕೂಡ ನಾನೇ ಅದನ್ನು ಲೋಕಾರ್ಪಣೆ ಕೂಡ ಮಾಡಿದ್ದೇವೆ. ಅದು ಇದು 3 ರೋಡು ಸನ್ಮಾನ್ಯ ಅಧ್ಯಕ್ಷರೇ. ಹಾಲಿಡೇ ವಿಲೇಜ್ ರಸ್ತೆಗೆ 100 ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಅದು ಒಂದೇ ರೋಡು. ಈ ಕಾಂಟ್ರಾಕ್ಟ್ ಏನು ಮಾಡ್ತಾರೆ, ಹೋದ ಸಾರಿ ಒಂದು ಅಸೆಂಬ್ಲಿಲಿ ಗಮನ ಸೆಳೆದು ಹಾಕಿದ್ದೆ, ಅವಾಗ ಒಂದು 3 ದಿವಸ ಕೆಲಸ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೋದ ಸಾರಿ ನಾನು ಧರಣಿ ಕುತ್ಕೋತೀನಿ ಅಂತ ಒಂದು ಲೆಟರ್ ಹಾಕಿದ್ದೆ, 1 ವಾರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ, ತಿರ್ಗಾ ಮತ್ತೆ ನಿಲ್ಲಿಸ್ತಾನೆ. ಇವತ್ತು ಸ್ಟಾರ್ ಕ್ವಶನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿರಬೇಕು, ನಿನ್ನೆ ರಾತ್ರಿ ಅರ್ಧ ದಿವಸ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸರ್ಕಾರದ ತಪ್ಪಿಲ್ಲ, ಶಾಸಕರದ್ದು ತಪ್ಪಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇರೋತಕ್ಕಂಥ ಅಪಾರ್ಟ್ಮೆಂಟ್ಸಲ್ಲಿ ಇರತಕ್ಕಂಥ ಎಲ್ಲ ಹೊರನಾಡೋರು ಪ್ರತಿ ದಿವಸ ಮೊಬೈಲಲ್ಲಿ ಸರ್ಕಾರನ ಟಾರ್ಗೆಟ್ ಮಾಡ್ತಾರೆ, GBA ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಶಾಸಕರು ಎಲ್ಲಿದ್ದೀರಿ ಅಂತ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಹಣ ಬಿಡುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, 50 ಕೋಟಿ 1 ವರ್ಷ ಆಗಿದೆ. ನಾನು ಹಲವಾರು ಬಾರಿ ಅಧಿಕಾರಿಗಳ ಮನೆ ಮಾಡಿದ್ದೀನಿ, ಇಂಥ ಕಾಂಟ್ರಾಕ್ಟ್ರನ್ನ ಬ್ಯಾಕ್ ಲಿಸ್ಟ್ಗೆ ಹಾಕಿ ಬೇರೆ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಕೊಡಿ ಅಂತೇಳಿ. ಸರ್ಕಾರದ ತಪ್ಪಿಲ್ಲ, ಅಧಿಕಾರದ ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ಯಾರೋ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪಾದನೆ ಹೊರಬೇಕು ಸನ್ಮಾನ್ಯ ಅಧ್ಯಕ್ಷರೇ? ಅದಕ್ಕೆ ಉಪಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಇಷ್ಟು ಅನುದಾನ ಕೊಟ್ಟಿದ್ದೀರಿ, ಒಬ್ಬ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಅದಕ್ಕೆ ಹೊಣೆ ಹಾಕಬೇಕು ಅಂತಕ್ಕಂಥದ್ದು ಒಂದು. 6 ವರ್ಷ ಆಗಿದೆ, ಇನ್ನೊಂದು ಉತ್ತರಳ್ಳಿ ರೋಡ್ ಅದನ್ನು ಸೇರಿಸಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ತಾವು ಈಗಲಾದರೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ 1 ತಿಂಗಳಿನಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೂ 1 ವರ್ಷದಿಂದ ಈ ಮಟ್ಟಕ್ಕೆ ನಡೀತಾ ಇದೆ, ಅಪಾದನೆ ಕೂಡ ಬರ್ತಾ ಇದೆ. ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಆದಷ್ಟು ಜಾಗ್ರತೆ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಬಹಳ ನಾಜೂಕಾಗಿ ಉಪಮುಖ್ಯಮಂತ್ರಿಗಳ ಕೈಲಿ ಉತ್ತರವನ್ನ ಬಹಳ ಸೊಗಸಾಗಿ ಕೊಡಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ಅನುದಾನವನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಬಂದಂತ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಂತ ಸಮಯದಲ್ಲಿ ಎಲ್ಲ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ನಂಬರ್ 1 ಆಗಿ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಕೆಲಸ ಆದಂಥ ಎಲ್ಲ ಕಾಮಗಾರಿಗಳು ಕೂಡ ನಾನೇ ಅದನ್ನು ಲೋಕಾರ್ಪಣೆ ಕೂಡ ಮಾಡಿದ್ದೇವೆ. ಅದು ಇದು 3 ರೋಡು ಸನ್ಮಾನ್ಯ ಅಧ್ಯಕ್ಷರೇ. ಹಾಲಿಡೇ ವಿಲೇಜ್ ರಸ್ತೆಗೆ 100 ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಅದು ಒಂದೇ ರೋಡು. ಈ ಕಾಂಟ್ರಾಕ್ಟ್ ಏನು ಮಾಡ್ತಾರೆ, ಹೋದ ಸಾರಿ ಒಂದು ಅಸೆಂಬ್ಲಿಲಿ ಗಮನ ಸೆಳೆದು ಹಾಕಿದ್ದೆ, ಅವಾಗ ಒಂದು 3 ದಿವಸ ಕೆಲಸ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೋದ ಸಾರಿ ನಾನು ಧರಣಿ ಕುತ್ಕೋತೀನಿ ಅಂತ ಒಂದು ಲೆಟರ್ ಹಾಕಿದ್ದೆ, 1 ವಾರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ, ತಿರ್ಗಾ ಮತ್ತೆ ನಿಲ್ಲಿಸ್ತಾನೆ. ಇವತ್ತು ಸ್ಟಾರ್ ಕ್ವಶನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿರಬೇಕು, ನಿನ್ನೆ ರಾತ್ರಿ ಅರ್ಧ ದಿವಸ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸರ್ಕಾರದ ತಪ್ಪಿಲ್ಲ, ಶಾಸಕರದ್ದು ತಪ್ಪಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇರೋತಕ್ಕಂಥ ಅಪಾರ್ಟ್ಮೆಂಟ್ಸಲ್ಲಿ ಇರತಕ್ಕಂಥ ಎಲ್ಲ ಹೊರನಾಡೋರು ಪ್ರತಿ ದಿವಸ ಮೊಬೈಲಲ್ಲಿ ಸರ್ಕಾರನ ಟಾರ್ಗೆಟ್ ಮಾಡ್ತಾರೆ, GBA ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಶಾಸಕರು ಎಲ್ಲಿದ್ದೀರಿ ಅಂತ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಹಣ ಬಿಡುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, 50 ಕೋಟಿ 1 ವರ್ಷ ಆಗಿದೆ. ನಾನು ಹಲವಾರು ಬಾರಿ ಅಧಿಕಾರಿಗಳ ಮನೆ ಮಾಡಿದ್ದೀನಿ, ಇಂಥ ಕಾಂಟ್ರಾಕ್ಟ್ರನ್ನ ಬ್ಯಾಕ್ ಲಿಸ್ಟ್ಗೆ ಹಾಕಿ ಬೇರೆ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಕೊಡಿ ಅಂತೇಳಿ. ಸರ್ಕಾರದ ತಪ್ಪಿಲ್ಲ, ಅಧಿಕಾರದ ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ಯಾರೋ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪಾದನೆ ಹೊರಬೇಕು ಸನ್ಮಾನ್ಯ ಅಧ್ಯಕ್ಷರೇ? ಅದಕ್ಕೆ ಉಪಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಇಷ್ಟು ಅನುದಾನ ಕೊಟ್ಟಿದ್ದೀರಿ, ಒಬ್ಬ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಅದಕ್ಕೆ ಹೊಣೆ ಹಾಕಬೇಕು ಅಂತಕ್ಕಂಥದ್ದು ಒಂದು. 6 ವರ್ಷ ಆಗಿದೆ, ಇನ್ನೊಂದು ಉತ್ತರಳ್ಳಿ ರೋಡ್ ಅದನ್ನು ಸೇರಿಸಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ತಾವು ಈಗಲಾದರೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ 1 ತಿಂಗಳಿನಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ.
ಆದ್ರೂ 1 ವರ್ಷದಿಂದ ಈ ಮಟ್ಟಕ್ಕೆ ನಡೀತಾ ಇದೆ. Okay. ಅಪಾದನೆ ಕೂಡ ಬರ್ತಾ ಇದೆ. ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಆದಷ್ಟು ಜಾಗ್ರತೆ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ.